ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಸಿದ್ದರಾಮಯ್ಯ ಪರ ಕಾಂಗ್ರೆಸ್ 5 ಅಭಿಮಾನಿಗಳ ಬೃಹತ್ ಪ್ರತಿಭಟನೆ. ರಾಯಚೂರು ಜಿಲ್ಲೆ ಲಿಂಗಸ್ಗೂರಿನಲ್ಲಿ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ 5 ಅಭಿಮಾನಿಗಳ ಬೃಹತ್ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡುವ ಹುನ್ನಾರದ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ಗಳ ಮುಖಂಡರು, ಕಾರ್ಯಕರ್ತರು ಹಾಗೂ ಅಹಿಂದ್ ಸಂಘಟನೆ, ಶೋಷಿತ ಸಮಾಜದ ರೈತಪರ ಕನ್ನಡ ಸಂಘಟನೆಯವರು, ಅಭಿಮಾನಿಗಳು ಬಿಜೆಪಿ ಜೆಡಿಎಸ್ ವಿರುದ್ಧ ಘೋಷಣೆಯೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್ ನೇತೃತ್ವದಲ್ಲಿ ಪಟ್ಟಣದ ವಿವಿಧ ಬೀದಿಗಳ ಮುಖಾಂತರ ಭಾರೀ ಪ್ರತಿಭಟನೆ ನಡೆಸಿ ನಂತರ ರಾಷ್ಟ್ರಪತಿಯವರಿಗೆ ಬರೆದ ಮನವಿ ಪತ್ರ ಸಹಾಯಕ ಆಯುಕ್ತರ ಮೂಲಕ ಸಲ್ಲಿಸಿದರು. ಸಿದ್ದರಾಮಯ್ಯನವರ ಹೆಸರಿಗೆ ತೇಜೋವಧೆ ಮಾಡಿದ ಬಿಜೆಪಿ ಜೆಡಿಎಸ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಿಜೆಪಿ ಹಾಗೂ ಜೆಡಿಎಸ್ ಮಾಡುತ್ತಿರುವ ತೇಜೋವಧೆ ಕುರಿತು ಮುದುಕಪ್ಪ ವಕೀಲ್ ನೇರ್ಕೆರೆ, ಸಂಜೀವಪ್ಪ ಉನಕುಂಟಿ, ಕಂಟೆಪ್ಪಗೌಡ ಸೇರಿದಂತೆ ಹಲವರು ಮಾತನಾಡಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಗಳು ನಡೆದಿದೆ ಎನ್ನಲಾದ ಹಗರಣದ ಅಕ್ರಮ ಕುರಿತ ತನಿಖೆ ನಡೆಯುತ್ತಿರುವ ಮೈತ್ರಿ ಜೆಡಿಎಸ್ ಬಿಜೆಪಿ ಪಕ್ಷದವರು ಪಾದಯಾತ್ರೆ ಮೂಲಕ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿರುವುದು ಸತ್ಯಕ್ಕೆ ದೂರವಾಗಿದ್ದು, ಸಿಎಂ ಸಿದ್ದರಾಮಯ್ಯನವರು ಹಗರಣಗಳ ಬಗ್ಗೆ ದಾಖಲೆ ಸಮೇತ ವರದಿ ನೀಡಿದ್ದರೂ ವಿರೋಧ ಪಕ್ಷದವರು ಸಿಎಂ ಕುರಿತು ಕಳಂಕ ಹುನ್ನಾರ ನಡೆಸಿದ್ದು ಸ್ಥಗಿತಗೊಳಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಲಿಂಗಸ್ಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯಕ್, ಮುದುಕಪ್ಪ ವಕೀಲ, ಕಂಟೆಪ್ಪಗೌಡ, ಮೊಹಮ್ಮದ್ ರಫಿ, ರೌಫ್ ಗ್ಯಾರಂಟಿ, ಸಂಜೀವಪ್ಪ ಉನಕುಂಟಿ, ಪರಸಪ್ಪ ಉನಕುಂಟಿ, ಪ್ರಭುಸ್ವಾಮಿ ಅತ್ತನೂರು, ಬಾಬಾ ಖಾಜಿ, ಸಂಗಣ್ಣ ದೇಸಾಯಿ, ಜ್ಞಾನಪ್ಪ ಕಟ್ಟಿಮನಿ, ಅಲ್ಲು ಪಟೇಲ್, ಸಂಜೀವ್ ಕುಮಾರ್, ಫಯಾಜ್, ಗುಂಡಪ್ಪ ಸಾವ್ಕಾರ್, ಚಂದ್ರಶೇಖರ್ ನಾಯಕ್, ವಾಹಿದ್ ಖಾದ್ರಿ, ಲಿಂಗರಾಜ್ ಹಟ್ಟಿ, ಆಜಿಬಾಬು, ಆದಪ್ಪ ಇತರರು ಸೇರಿದಂತೆ ಇದ್ದರು. ಧನ್ಯವಾದಗಳು.